ಭಾರತ ಹಾಗೂ ಪಾಕಿಸ್ತಾನದ ಸಂಘರ್ಷದ ನಡುವೆ ಪಾಕಿಸ್ತಾನದ ಬೆನ್ನಿಗೆ ನಿಂತ ಟರ್ಕಿಗೆ ಟಕ್ಕರ್ ನೀಡಲು ಭಾರತ ಸಜ್ಜಾಗಿದೆ. ಪಾಕಿಸ್ತಾನಕ್ಕೆ ನೆರವು ನೀಡಿದ್ದ ಟರ್ಕಿಗೆ ಈಗ ಭಾರತದಲ್ಲಿ ಬಾಯ್ಕಾಟ್ ಬಿಸಿ ತಟ್ಟಿದೆ. ಭಾರತೀಯರು ಈಗ ಟರ್ಕಿ ದೇಶದ ಪ್ರವಾಸವನ್ನ ರದ್ದು ಮಾಡುತ್ತಿದ್ದಾರೆ. ಟರ್ಕಿಗೆ 2024ರಲ್ಲಿ 3.3 ಲಕ್ಷ ಭಾರತೀಯ ಪ್ರವಾಸಿಗರು ಭೇಟಿಯನ್ನ ಕೊಟ್ಟಿದ್ರು. ಇನ್ಮುಂದೆ ಟರ್ಕಿ, ಅಜರ್ಬೈಜಾನ್ ದೇಶಗಳೆರಡಕ್ಕೂ ಕೂಡ ಭಾರತದಲ್ಲಿ ಬಾಯ್ಕಾಟ್ ಅಭಿಯಾನದ ಬಿಸಿ ತಟ್ಟಲಿದೆ. ಈ ಎರಡೂ ದೇಶಗಳು ಪಾಕಿಸ್ತಾನವನ್ನ ಬೆಂಬಲಿಸಿದ ತಪ್ಪಿಗೆ ಎರಡೂ ದೇಶಗಳಿಗೂ ಆರ್ಥಿಕ ಹೊಡೆತ ನೀಡಲು ಭಾರತೀಯರು ನಿರ್ಧರಿಸಿದ್ದಾರೆ. ನಮ್ಮ ಹಣ ನಿಮಗ್ ಬೇಕು, ಆದ್ರೆ ಬೆಂಬಲ ಮಾತ್ರ ಪಾಕಿಸ್ತಾನ ಕೊಡ್ತೀರಿ ಅಂತ ಭಾರತೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಮಹಾರಾಷ್ಟ್ರದ ಪುಣೆಯಲ್ಲಿ ಚಿಲ್ಲರೆ ಹೋಲ್ಸೇಲ್ ವ್ಯಾಪಾರಸ್ಥರು ಈಗ ಟರ್ಕಿ ಆಪಲ್ ಅನ್ನ ಖರೀದಿಸ್ತಾ ಇಲ್ಲ. ಟರ್ಕಿ ದೇಶದ ಸೇಬನ್ನ ಮಹಾರಾಷ್ಟ್ರದಲ್ಲಿ ಬಹಿಷ್ಕಾರವನ್ನ ಮಾಡಲಾಗ್ತಾ ಇದೆ. ಈ ಹಿಂದೆ ಭಾರತದಲ್ಲಿ ಚೀನಾದ ಉತ್ಪನ್ನಗಳನ್ನ ಇದೇ ರೀತಿ ಬಾಯ್ಕಾಟ್ ಅನ್ನ ಕೂಡ ಮಾಡಲಾಗಿತ್ತು. ಟರ್ಕಿಗೆ 2024ರಲ್ಲಿ 3.3 ಲಕ್ಷ ಭಾರತೀಯ ಪ್ರವಾಸಿಗರು ಭೇಟಿಯನ್ನ ಕೊಟ್ಟಿದ್ರು. ಅದಾದ ನಂತರ ಅಜರ್ಬೈಜಾನ್ಗೆ 2024ರಲ್ಲಿ 2.43 ಲಕ್ಷ ಭಾರತೀಯ ಪ್ರವಾಸಿಗರು ಭೇಟಿಯನ್ನ ನೀಡಿದ್ರು. ಇನ್ನು ಅಜರ್ಬೈಜಾನ್ ದೇಶದ ಪ್ರವಾಸಿಗರ ಪೈಕಿ 8.9% ಭಾರತೀಯರೇ ಇದ್ದಾರೆ. ಆ ದೇಶಕ್ಕೆ ಭೇಟಿ ನೀಡುವಂತಹ ಪ್ರವಾಸಿಗರ ಒಟ್ಟಾರೆ ಸಂಖ್ಯೆಯಲ್ಲಿ 8.9% ಭಾರತೀಯ ಪ್ರವಾಸಿಗರೇ ಇದ್ದಾರೆ. ಆದರೆ ಇನ್ಮುಂದೆ ಟರ್ಕಿ ಹಾಗೂ ಅಜರ್ಬೈಜಾನ್ ಎರಡೂ ದೇಶಗಳಿಗೂ ಬಾಯ್ಕಾಟ್ ಬಿಸಿ ತಟ್ಟಲಿದೆ. ಯಾಕಂದ್ರೆ ಭಾರತ ಪಾಕಿಸ್ತಾನ ಸಂಘರ್ಷದ ನಡುವೆ ಟರ್ಕಿ ಹಾಗೂ ಅಜರ್ಬೈಜಾನ್ ಎರಡೂ ದೇಶಗಳು ಕೂಡ ಪಾಕಿಸ್ತಾನಕ್ಕೆ ಬೆಂಬಲವನ್ನ ನೀಡಿದ್ವು. ಈ ಹಿನ್ನೆಲೆಯಲ್ಲಿ ಈ ಎರಡೂ ದೇಶಗಳಿಗೆ ಬಾಯ್ಕಾಟ್ ಬಿಸಿ ತಟ್ಟಲಿದೆ. ಎರಡೂ ದೇಶಗಳಿಗೂ ಕೂಡ ಆರ್ಥಿಕ ಹೊಡೆತವನ್ನ ನೀಡಲು ಭಾರತೀಯರು ನಿರ್ಧರಿಸಿದ್ದಾರೆ. ಹಾಗಾಗಿ ಭಾರತ ಟರ್ಕಿಯ ಸೇಬು ಆಮದು ನಿಲ್ಲಿಸಿದ್ರೆ ಭಾರಿ ಪ್ರಮಾಣದ ಹೊಡೆತ ಟರ್ಕಿಗೆ ಬೀಳಲಿದೆ. ಈ ಹಿನ್ನೆಲೆಯಲ್ಲಿ ಟರ್ಕಿ ಆಪಲ್ ಅನ್ನ ಖರೀದಿ ಮಾಡೋದಕ್ಕೆ ಭಾರತೀಯರು ಖರೀದಿ ಮಾಡದೇ ಇರೋದಕ್ಕೆ ಭಾರತೀಯರು ನಿರ್ಧರಿಸಿದ್ದಾರೆ. 3 ತಿಂಗಳಿಗೆ ಸುಮಾರು ಟರ್ಕಿಯಿಂದ 1200ರಿಂದ 1,500 ಕೋಟಿ ರೂಪಾಯಿಯಷ್ಟು ಸೇಬನ್ನ ಖರೀದಿ ಮಾಡಲಾಗುತ್ತೆ. ಸದ್ಯ ಟರ್ಕಿ ಸೇಬು ಬಾಯ್ಕಾಟ್ಗೆ ಮಹಾರಾಷ್ಟ್ರ, ಪುಣೆ ವ್ಯಾಪಾರಿಗಳು ನಿರ್ಧರಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.